ಸರ್, ಇವತ್ತು ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಅದಲ್ವಾ, ಈಗ ಮೈಸೂರು ಮಂಡ್ಯ ಒಂದೇ ಅವಿಭಾಜ್ಯ ಜಿಲ್ಲೆಗಳು. ಮೊದಲು ನಮ್ಮ ಜಿಲ್ಲೆ ಪ್ರಾರಂಭ ಆದದ್ದೇ ಮೈಸೂರು ಜಿಲ್ಲೆ. ಸೊ ಆದರೆ ನಮಗೆ ಇನ್ನೂ ಆ ಸಂಬಂಧ ಇದೆ. ಮೈಸೂರು ಮಂಡ್ಯ ಜನಕ್ಕೆ ಮೈಸೂರು ಬೇರೆ ಮಂಡ್ಯ ಬೇರೆ ಅನ್ನೋ ಭಾವನೆ ಇನ್ನೂ ಬಂದಿಲ್ಲ. ಹಾಗಾಗಿ ನಮ್ಮ ಪ್ರಾಂತ್ಯದ ಒಬ್ಬ ಅತ್ಯಂತ ಅನುಭವ ಇರ್ತಕ್ಕಂಥ ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಜನರ ಸಮಸ್ಯೆಯನ್ನು ಬಹಳ ಹತ್ತಿರದಿಂದ ಅನುಭವಿಸಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕರು, ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹೆಮ್ಮೆ ವಿಚಾರ. ನಾನು ಹೋಲ್ ಹಾರ್ಟೆಡ್ಲಿ ಅವ್ರಿಗೆ ತಿಳಿಸ್ತೀನಿ. ಮತ್ತು 16 ಬಜೆಟನ್ನು ಮಂಡಿಸಿದ್ದಾರೆ, ಜೊತೆಗೆ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ವಿಚಾರದಲ್ಲಿ ಅವರು ಕರ್ನಾಟಕಕ್ಕೆ ಏನು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯನೋ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ದಾಖಲೆ ಮುರಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅರಸು ಎಸೆ ಅರಸು ಅವ್ರು ಹೇಳ್ದಂಗೆ ನಾವು ಯಾರನ್ನೂ ಆ ಥರ ಅಲ್ಲಿಲಿಕ್ಕಾಗಲ್ಲ. ಸಿದ್ದರಾಮಯ್ಯನವರು ಕರೆಕ್ಟಾಗಿ ಹೇಳಿದರು. ಸೊ ಅದರಿಂದ ಹೈಯೆಸ್ಟ್ ರೆಕಾರ್ಡ್ ಆಗಿದೆ, ಅದು ಸಂತೋಷದ ವಿಚಾರ. ಶಿವರಾಜ್ ಸಿಂಗ್ ಚೌಹಾಣ್ ಜೊತೆ ಮೊನ್ನೆ ಫೋನ್ ಮೂಲಕ ಮಾತಾಡ್ತಾ ಬನ್ನಿ ಅಂತ 2 ಸಾರಿ ಹೇಳಿದರು. ಅದೊಂದು ನಮ್ಮದು ITF ಮಾಡ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಮೇಳ. ಅದಕ್ಕೆ ಕೇಂದ್ರ ಸರ್ಕಾರ ಸಪೋರ್ಟ್ ಬೇಕಾಗಿದೆ. ಜೊತೆಗೆ ಒಂದು 2-3 ಸ್ಕೀಮ್ಗಳು ಸ್ವಲ್ಪ ಅಪ್ರೋಚ್ ಮಾಡಿದ್ದು, ಫೈನಲೈಸ್ ಮಾಡಿರಲಿಲ್ಲ. ನಾಳೆ ಅಧಿಕಾರಿಗಳನ್ನು ಬರಕ್ಕೆ ಹೇಳಿದ್ದೀನಿ, ನಮ್ಮ ಸೆಕ್ರೆಟರಿ ಕಮಿಷನರ್ನ. ನಾಳೆ ಭೇಟಿ ಮಾಡಿ. ಸರ್, ಈಗ ಸಿದ್ದರಾಮಯ್ಯ ಅವರು ದೇವರಾಜ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜಯೇಂದ್ರ ಅವರು ದೇವರಾಜ ಅವರ ಸಾಧನೆ ಏನ್ ಮಾಡಿದ್ದಾರೆ? ಅವರಾದ್ರೆ ಸಾಕಷ್ಟು ಸುಧಾರಣೆಗಳನ್ನು ತಗೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಏನ್ ಮಹಾ ಸಾಧನೆ ಮಾಡಿದ್ದಾರೆ? ಸಿದ್ದರಾಮಯ್ಯನವರು ದೇವರಾಜ ಅರಸನ್ನ ನಾನು ಏನೇನೋ ಅವ್ರನ್ನ ಇದಾಗಿದ್ದೀವಿ ಅಂತ ಹೇಳಿಲ್ಲ. ಬಟ್ ಹೆಚ್ಚು ದಿವಸ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸರ್ವಿಸ್ ಮಾಡಿದ್ದಾರೆ. ಅದಕ್ಕೆ ರಾಜ್ಯದ ಜನ ಅಭಿನಂದಿಸ್ತಾರೆ. ಅನುಭವದ ಕೊರತೆ ವಿಜಯೇಂದ್ರ ಸ್ವಲ್ಪ ದಿವಸ ಅನುಭವ ಆಗಿದೆ. ಇವನ್ ಬಿಜೆಪಿ ಅವರು ಸರಣಿ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ 2.5 ವರ್ಷದ ಅವಧಿಯಲ್ಲಿ ಆಗಿರುವಂತಹ ಲೋಪಗಳನ್ನು ಪಟ್ಟಿ ಮಾಡಿಕೊಂಡು ಸರಣಿ ಟ್ವೀಟ್. ಈಗ ಇನ್ನೇನು ಮಾಡೋಕ್ಕಾಗುತ್ತೆ ಅಪೋಸಿಷನ್ ಅವರು? ಸಿದ್ದರಾಮಯ್ಯವ್ರನ್ನ ಅಭಿನಂದಿಸೋಕ್ಕಾಗತ್ತಾ? ಅಷ್ಟು ದೊಡ್ಡತನ ಇವತ್ತು ರಾಜಕೀಯ ವ್ಯವಸ್ಥೆನಲ್ಲಿ ಇದೆಯಾ? ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹಿಂದೆ ಇತ್ತು. ಸ್ವತಂತ್ರ ಬಂದಾಗ ಒಂದು 20-30 ವರ್ಷ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಈ ಥರದ ಅಭಿನಂದನೆ ಹೇಳ್ತಕ್ಕಂಥ ಒಂದು ಸಂಸ್ಕಾರ ಇತ್ತು. ಇವತ್ತಿದೆಯಾ? ಇವತ್ತು ನಮ್ಮ ಕಣ್ಣು ಮುಂದೆ 100% ಸತ್ಯ ಇದ್ರು ವಿರೋಧ ಪಕ್ಷ ಅಂದರೆ ವಿರೋಧ ಮಾಡೋದು ಅನ್ನೋ ಒಂದು ಪರಿಸ್ಥಿತಿ ತಲುಪಿದೆ. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರು ಏನು ಇವ್ರನ್ನ ನನಗೆ ಅಭಿನಂದಿಸಲಿ ಅಂತ ಅಪ್ಲಿಕೇಶನ್ ಹಾಕಿಲ್ಲ. ನಾನು ನಮ್ಮ ಪಕ್ಷದ ನಾಯಕರು ಹೆಚ್ಚು ದಿವಸ ಸರ್ವಿಸ್ ಮಾಡಿದ್ದಾರೆ ಅಂತೇಳಿ ಇವ್ರು ಹೇಳಬೇಕು ಅನ್ನೋ ಕೇಳಿಲ್ಲ. ಜನರ ಅಭಿನಂದನೆ ಬೇಕು, ಜನರ ಒಂದು ಅಪ್ರಿಷಿಯೇಷನ್ನು, ಜನರ ಒಂದು ಭಾವನೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕು. ವಿಜೇಂದ್ರನಿಗೆ ಅನುಭವದ ಕೊರತೆ ಅಂದರೆ ರಾಜಕೀಯ ಅನುಭವದ ಕೊರತೆ ನೋಡಿ. ನಾನು ಇವಾಗ ಖರ್ಗೆ ಅವರಿಗೆ, ಸಿದ್ದರಾಮಯ್ಯನವರಿಗೆ ಹೋಲಿಕೆ ಮಾಡ್ಕೊಳ್ತಾನೆ. ನಮ್ದು ಅಷ್ಟೇ, ನಮ್ದು ಇತಿಮಿತಿ. ಸೊ ಅವ್ರು ಅಧ್ಯಕ್ಷರಾಗಿದ್ದಾರೆ. ಆದರೆ ಅಧ್ಯಕ್ಷರಾದ ತಕ್ಷಣ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಬೇಕು ಅನ್ನೋ ಥರ ಅವ್ರು ಹೋಗೋದಕ್ಕಿಂತ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಯಲ್ಲಿ ಅವರಿಗೆ ಒಬ್ಬ ಶಾಸಕರಾಗಿ ಕ್ಷೇತ್ರ ಕೆಲಸ ಮಾಡಲಿಕ್ಕೆ, ಪಕ್ಷದ ಅಧ್ಯಕ್ಷರಾಗಿ BJPಯ ಸಂಘಟನೆಯನ್ನು ಇಂಪ್ರೂವ್ ಮಾಡಬೇಕು. ಆವಾಗ ಅವರ ನಾಯಕತ್ವ ಪ್ರೂವ್ ಆಗುತ್ತೆ. ಈಗ ಅಶೋಕರು ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಸರ್ಕಾರದ ನ್ಯೂನತೆಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥದ್ದನ್ನು ಮಾಡಿ ಅವ್ರು ಪ್ರೂವ್ ಮಾಡಬೇಕು. ಇವರು ಇಬ್ರು ಏನೋ ಮಾತಾಡ್ತಾರೆ, ಎಲ್ಲೋ ಗುಂಡು ಹೊಡಿತಾರೆ. ಆ ಗುಂಡು ಎಲ್ಲೋ ತಲುಪಲ್ಲ. ನಾನು ನೋಡಿದ್ದೀನಿ, ಅಶೋಕರನ್ನು ನೋಡಿದ್ದೀನಿ, ವಿಜೇಂದ್ರ ನೋಡಿದ್ದೀನಿ. ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಿದ ತಕ್ಷಣ ನಮಗೆ ಅನುಭವ ಬರುತ್ತೆ, ನಾವು ಜನ ನಮ್ಮನ್ನು ಗುರುತಿಸ್ತಾರೆ ಅಂತ ತಿಳ್ಕೊಂಡ್ರೆ ಅದು ಸುಳ್ಳು.
ಬಿಟ್ಬಿಡಿ. ಈಗ ಗುಂಡು ಅಂತಿದ್ರು, ಈಗ ಬಳ್ಳಾರಿ ಗುಂಡು ಪ್ರಕರಣ ಈಗ ಬಹಳ ಚರ್ಚೆಗೆ ಬಂದಿದ್ರು. ಡಿಸಿಎಂ ಕೂಡ ವಿಸಿಟ್ ಮಾಡಿದ್ದಾರೆ. ಬಿಜೆಪಿ ಕೇಳ್ತಾ ಇರೋ ಸಿಬಿಐ ತನಿಖೆ ಆಗುತ್ತೆ. ನಮ್ಮಲ್ಲಿ ಯಾವ ತನಿಖೆಗೇನು ಹಿಂಜರಿಯುವಂಥದ್ದಿಲ್ಲ. ನೆನೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, CM ಜೊತೆ ಡಿಸ್ಕಸ್ ಮಾಡಿ CID ಕೊಡುವಂಥ ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಆ ತೀರ್ಮಾನ ತಗೋತಾರೆ ಸೂಕ್ತವಾದ. ಅದಕ್ಕೆ ಸಂಬಂಧಪಟ್ಟ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೆಲ್ಲ ಬಂದಿದ್ದಾರೆ. ಯಾರೇ ಇದ್ರೂ ಕಾನೂನು ಎಲ್ರಿಗೂ ಒಂದೇ. ಕಾನೂನಿನಲ್ಲಿ ಒಬ್ರಿಗೊಂದು ವ್ಯತ್ಯಾಸ ಇಲ್ಲ. ಇತಿಹಾಸ ಇದೆ. ಹಿಂದೆ ಅನೇಕ ಬಾರಿ ಯಾವುದೇ ರೂಲಿಂಗ್ ಪಾರ್ಟಿ ಇದ್ರೂ ತಪ್ಪಿದ್ರೆ ಅದು ಕ್ರಮ ಆಗಿರ್ತಕ್ಕಂಥದ್ದಕ್ಕೆ ಅನೇಕ ನಿದರ್ಶನಗಳಿದೆ. ಸೊ ನಮ್ಮ ಮೊನ್ನೆ ಗೃಹ ಸಚಿವರು ಹೇಳ್ದಂಗೆ ಕಾನೂನು ವ್ಯಾಪ್ತಿನ ಯಾರಿಗೂ ನೀಡಿದ್ದಲ್ಲ, ಸೂಕ್ತವಾದ ತೀರ್ಮಾನ ತಗೋತಾರೆ. ಹೋಗಲು ಪ್ರಕರಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ವ್ಯೂನ ಬಹಳ ಚರ್ಚೆ ಆಗ್ತಾ ಇದೆ. ಏನು ಚರ್ಚೆ ಕೊಡ್ತೀವಿ ಅನ್ನೋ ಅದೇ ಬಿಡಿ, ಅದೇನೋ ಈಗ ಅವರು ಹೈಕಮಾಂಡ್ ಬಿಟ್ಟು ಏನು ದೊಡ್ಡ ವಿಚಾರ ಅಲ್ಲ, ಅದು ಅವರೇ ತೀರ್ಮಾನ ಮಾಡಿ. ನಾವು ನೀವು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.